This is Channels Television's breaking news. ಇದೀಗ ಬಂದ ಸುದ್ದಿ. ಖ್ಯಾತ ನಟಿ ಅನುಶ್ರೀ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅವರನ್ನ ಹತ್ತಿರದ ಬಿಜಿಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅನು, ಬಾಗಿಲು ತೆಗಿ. ಅನು, ನಿಂಗೆ ಅವಾರ್ಡ್ ಬಂತಲ್ಲ. ಕಿಟ್ಟಿ ಪಾರ್ಟಿಲಿ ಬರೀ ನಿಂದೇ ಮಾತು. ನನಗೆ ಎಷ್ಟು ಹೆಮ್ಮೆ ಆಯ್ತು ಗೊತ್ತಾ. ನಾನೇ ಕಿಟ್ಟಿ ಪಾರ್ಟಿದು ಸ್ಟಾರ್ ಅನ್ಸ್ತು. ಕಣ್ಣು ಸ್ವಲ್ಪ ಕೆಂಪಾಗಿದೆ, ಸ್ವಲ್ಪ ಟಚ್ ಅಪ್ ಮಾಡ್ಕೊ. ನಿನ್ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಹೀಗೆ ಆಚೆ ಹೋದ್ರೆ ಜನರು ಏನ್ ಅನ್ಕೋತಾರ. ಬಾ, ಊಟಕ್ ಬಾ. ನಂಗೆ ಬೇಡ ಅಮ್ಮ, ನೀನ್ ಹೋಗು. ಸರಿ, ಏನಾದ್ರೂ ಮಾಡ್ಕೊ. ಸ್ಟಾರ್ ಅವಾರ್ಡ್ಸ್ ಇಷ್ಟೇನಾ ನನ್ನ ಬದುಕು? ನನಗೆ ಅಂತ ಒಂದು ಬದುಕೇ ಇಲ್ವಾ? ಇತ್ತೀಚೆಗೆ ಯಾಕೋ ನನ್ನ ಬದುಕಲ್ಲಿ ಹ್ಯಾಪಿ ಎಲಿಮೆಂಟ್ ಮಿಸ್ ಅನ್ನಿಸ್ತಿದೆ. ಯಾವ ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಮೊದಲು ಸುರಭಿಗೆ ಹೇಳಿ ಡಾಕ್ಟ್ರ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕು. ನೆಕ್ಸ್ಟ್. ಹಲೋ, ನಾನು ಕ್ಲಿನಿಕಲ್ಲಿ ಪೇಷಂಟ್ಸ್ ಇದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡಿ. ನೀವು ಆ ಕನಸು ಮೂವಿ ಹೀರೋಯಿನ್ ಅಲ್ವೇನ್ರಿ? ನೀವೇನಿದೆ? ಅವರು ಸ್ವಲ್ಪ ದಿನದಿಂದ ಡಿಸ್ಟರ್ಬ್ ಆಗಿದ್ದಾರೆ. ಯಾವ ವಿಷಯದ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಡಿಸ್ಟರ್ಬ್ ಆಗಂಥದ್ದೇನಾಯ್ತು? ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ನನಗೆ ಅಲ್ರಿ, ನಿಮಗೆ ಲೈಫಲ್ಲಿ ಅಂಥದ್ದೇನಾಗಿದೆ? ದುಡ್ಡಿದೆ, ಫೇಮ್ ಇದೆ, ಅದಲ್ಲದೆ ಇಂಡಸ್ಟ್ರಿಗೆ ಒನ್ ಆಫ್ ದ ಟಾಪ್ ಮೋಸ್ಟ್ ಹೀರೋಯಿನ್. ನೀವು ಫೀಲಿಂಗ್ ಲೋ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನಗೆ. ನನಗೇನು ಗೊತ್ತಾಗ್ತಾ ಇಲ್ಲ. ಬೇರೆ ಏನಾದ್ರು ಮನಸ್ಸಿಗೆ ನೋವಾಗೋದಾದ್ರು, ಅಂದರೆ ಫ್ರೆಂಡ್ಸ್ ಯಾರು ಬಿಟ್ಟು ಹೋಗಿರ್ಬೋದು, ಆ ಥರ ಏನಾದ್ರು? ಆ ಥರ ಏನಿಲ್ಲ. ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಯಾವ್ದಾರ ಡೆತ್? ಲೈಫಲ್ಲೆಲ್ಲ ಸರಿ ಇದೆ, ಯಾರು ಬಿಟ್ಟೋಗಿಲ್ಲ, ಡೆತ್ ಏನೂ ಆಗಿಲ್ಲ ಅಂತ. ಮೇ ಬಿ ವರ್ಕ್ ಸ್ಟ್ರೆಸ್ಸಿಂಗ್ ಈ ಥರ ಆಗಿದೆ ಅನ್ಸುತ್ತೆ. ಬೇರೆ ಇನ್ನೇನೇನು ತೊಂದರೆ ಆಗ್ತದೆ ನಿಮಗೆ? ಇತ್ತೀಚೆಗೆ ಯಾಕೋ ಹಸು, ನಿದ್ದೆ ಯಾವುದು ಕರೆಕ್ಟಾಗಿ ಆಗ್ತಿಲ್ಲ. ಸರಿ, ಒಂದೇ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ರೆಗ್ಯುಲರ್ ಆಗಿ ತಗೊಳ್ಳಿ. ಈ ಟ್ಯಾಬ್ಲೆಟ್ನ ರಾತ್ರಿ ಊಟ ಆದ್ಮೇಲೆ ಬಂದ್ಕೊಡಿ, ಚೆನ್ನಾಗಿ ನಿದ್ದೆ ಬರುತ್ತೆ. 15 ಡೇಸ್ ಬಿಟ್ಟು ಬನ್ನಿ, ಆಮೇಲೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈಗ ಸೆಲೆಬ್ರಿಟೀಸ್ ಎಲ್ಲ ಹಾಗೇನೆ, ಸ್ವಲ್ಪ ಏನಾದ್ರೂ ಆದ್ರೂ ಡಿಪ್ರೆಸ್ಡ್ ಆಗಿದ್ದೀವಿ ಅನ್ಕೋತಾರೆ. ನೆಕ್ಸ್ಟ್. ಏನು, ನನ್ನ ಮಗಳಿಗೆ ಡಿಪ್ರೆಷನ್? ಯಾವ್ದೋ ಕೆಟ್ಟೃಷ್ಟೇ ಬಿದ್ದಿರ್ಬೇಕು. ಮೊದಲು ಸ್ವಾಮೀಜಿ ಹತ್ರ ಹೋಗೋಣ. ನಮಸ್ಕಾರ ಸ್ವಾಮೀಜಿ. ನಾನು ನಿಮ್ಮ ಪರಮ ಭಕ್ತೆ. ಅದು ಸ್ವಾಮೀಜಿ, ನನ್ನ ಮಗಳಿಗೆ ಏನೋ ಆಗ್ಬಿಟ್ಟಿದೆ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಸುಮ್ಮನೆ ಅಳ್ತಾ ಇರ್ತಾಳೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇ ದಾರಿ ತೋರಿಸ್ಬೇಕು. ಏನು ತೊಂದರೆ ಇಲ್ಲ, ನಾನು ಇದನ್ನು ಮಂತ್ರಿಸ್ಕೊಡ್ತೀನಿ, ನಿಮ್ಮ ಮಗಳಿಗೆ ಕಟ್ಬಿಡಿ. ಓಂ ಕ್ರೀಮ್ ಕ್ರೀಮ್ ಐಸ್ ಕ್ರೀಮ್ ಹಟ್ ಸ್ವಾಹ. ಸ್ವಾಮೀಜಿ, ದುಡ್ಡು ಜಸ್ಟ್ 10,000 rupees ಅಷ್ಟೇ. ಕ್ಯಾಶ ಚೆಕ್ಕ ಸ್ವಾಮೀಜಿ? ಕ್ಯಾಶು ಚೆಕ್ಕು ಎಲ್ಲ ಬೇಡ, ATM ಮಾಡು.
ತುಂಬ ಉಪಕಾರ ಆಯಿತು ಸ್ವಾಮೀಜಿ. ಹೋಗಿ ಬರ್ತೀನಿ. ಒಳ್ಳೇದಾಗಲಿ. ಅನು ಅನು ಬುಕ್ಕಲ್ಲಿ ಎತ್ಬಿಟ್ಟು ಕುತ್ಕೋ ಇಲ್ಲಿ. ನೋಡು, ನಿಮ್ ಡಿಪ್ರೆಷನ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಗ್ರಹಗತಿ ನಿಂದು ಸರಿ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ಕನ್ಯಾ ರಾಶಿಗೆ ಅಂತ ಸ್ಪೆಷಲ್ ಎಲ್ಲ ತಾಯ್ತ ಮಾಡಿಸ್ಕೊ ಬಂದಿದ್ದೀನಿ. ಹಾಕೋ, ತಾಯ್ತ ಕಟ್ಕೋ. ಒಂದ್ ನಿಮಿಷ. ನೋಡು, ಇವಾಗ ಎಲ್ಲ ಸರಿ ಆಗುತ್ತೆ. ಏನಾಗ್ತಿದೆ ನಂಗೆ? ಎಲ್ಲ ಇದ್ದಾಗ ಎಲ್ಲರೂ ಇದ್ದಾರೆ ನನ್ನ ಜೊತೆ, ಆದ್ರೆ ನನಗೆ ಮಾತ್ರ ಯಾರು ಇಲ್ಲ ಅನ್ಸ್ತದೆ. ಯಾರ ಹತ್ರ ಹೇಳ್ಕೊಳ್ಳಿ ನಂಗೆ ಏನಾಗ್ತಿದೆ ಅಂತ? ನಂಗೂ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಹೇ ಅನುಶ್ರೀ, ಹೇಗಿದ್ಯಾ? ಅವಾರ್ಡ್ ಬಂತಂತೆ, ಕಂಗ್ರ್ಯಾಚುಲೇಷನ್ಸ್. ವೈ ಯು ಕ್ರೈಯಿಂಗ್? ಡಿಪ್ರೆಸ್ಡಾ? ಕಮ್ ಆನ್ ಯಾ, ಪಾರ್ಟಿ ಮಾಡೋಣ. ಪಾರ್ಟಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆ ಥರ ಎಲ್ಲ ಏನಿಲ್ವೇ. ಯು ನೀಡ್ ಟು ಜಸ್ಟ್ ಗೆಟ್ ಔಟ್ ಆ್ಯಂಡ್ ಹ್ಯಾವ್ ಸಮ್ ಫನ್. ಒಂದು ವೆಕೇಶನ್ ಹೋಗು. ಅದರ್ವೈಸ್ ಮೂವಿಗೆ ಹೋಗೋಣ. ಬಿಡಮ್ಮ. ನೀನಿನ್ ಹೈ ಫೈ ಫ್ರೆಂಡ್ಸ್ ಜೊತೆ ಬಾಯ್. ಥ್ಯಾಂಕ್ ಗಾಡ್ ಶೀಸ್ ಆಲ್ ರೈಟ್. ಅವಳ ಲೈಫಲ್ಲಿ ಇಷ್ಟೊಂದು ಕಷ್ಟ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವಳು ತುಂಬ ದಿನದಿಂದ ಡಿಪ್ರೆಸ್ಡ್ ಆಗಿದ್ಲು. ಬಟ್ ಲೈಫಲ್ಲಿ ಇದೊಂದು ಫೇಸ್ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಅವಳಿಗೆ ಪರ್ಸ್ನಲ್ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಸ್ಟ್ರೆಸ್ ಇದೆ ಅಂತ ನಂಗೆ ಗೊತ್ತಿತ್ತು. ಈ ಕಾರಣದಿಂದ ಒಬ್ಬರು ಸೈಕಾಟ್ರಿಸ್ಟ್ನ ಮೀಟ್ ಮಾಡಿದ್ವಿ. ಬಟ್ ಅಲ್ಲಿ ಕೂಡ ಏನು ಸರಿ ಹೋಗಲಿಲ್ಲ. ನಾನೇ ಏನಾದರೂ ಮಾಡಬೇಕಿತ್ತು. ಸರಿ, ಇವಾಗ ಆಗಿದ್ದಾಯಿತು. ನಾವು ಅವಳಿಗೆ ಇವಾಗ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋಣ. ನನಗೆ ಗೊತ್ತಿರೋ ಒಬ್ರು ಒಳ್ಳೆ ಸೈಕಿಯಾಟ್ರಿಸ್ಟ್ ಇದ್ದಾರೆ, ಅವ್ರ ಹತ್ರ ಅವಳನ್ನ ಕರ್ಕೊಂಡು ಹೋಗೋಣ. ಹೆಲೋ ಡಾಕ್ಟ್ರೆ. ಓ ಬನ್ನಿ, ಪ್ಲೀಸ್ ಪ್ಲೀಸ್. ಡಾಕ್ಟ್ರೆ, ನನ್ನ ಮಗಳಿಗೆಲ್ಲ ಇದೆ, ಆದರೂ ಅವ್ಳು ಯಾಕೆ ಹೀಗಾದ್ರು? ಸಮಸ್ಯೆ ಹೊರಗಡೆಯಿಂದ ಕಾಣದೇ ಇರ್ಬೋದು, ಆದರೆ ಸಮಸ್ಯೆ ಇರೋದು ಅವ್ರ ಒಳಗಡೆ. ಡಿಪ್ರೆಷನ್ ಅನ್ನೋದು ಒಂದು ಕಾಮನ್ ಮೂಡ್ ಡಿಸಾರ್ಡರ್. ಇದರಲ್ಲಿ ವ್ಯಕ್ತಿಗೆ ತನ್ನ ಬಗ್ಗೆನೇ ತುಂಬ ಬೇಸರ ಇರುತ್ತೆ ಮತ್ತು ಲೈಫಲ್ಲಿ ತುಂಬ ಹೋಪ್ಲೆಸ್ ಅನಿಸ್ತಾ ಇರುತ್ತೆ. ಡಿಪ್ರೆಷನ್ನಲ್ಲಿರೋರು ಯೂಶಲಿ ತಮ್ಮದೇ ಆದ ಒಂದು ಎಕ್ಸಾಜರೇಟೆಡ್ ಮತ್ತು ಫಾಲ್ಸ್ ಪರ್ಸೆಪ್ಷನ್ನಲ್ಲಿ ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಕಂಡ್ರೆ ನನ್ನ ಸುತ್ತ ಇರೋರಿಗೆ ಇಷ್ಟ ಇಲ್ಲ, ಅಥವಾ ತಾನು ಒಂಟಿ, ಈ ಥರ. ಇದನ್ನೇ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ ಹೇಳ್ತೀವಿ. ಅಂದರೆ ತಮ್ಮ ಸುತ್ತ ವಾಸ್ತವಿಕವಾಗಿ ಇಲ್ಲದೆ ಇರೋದನ್ನ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು ತಮ್ಮನ್ನು ತಾವೇ ಡಿಗ್ರೇಡ್ ಮಾಡ್ಕೊತಾ ಹೋಗ್ತಾರೆ. ಈ ರೀತಿ ಇರ್ಯಾಷನಲ್ ಥಾಟ್ಸ್ ಜಾಸ್ತಿ ಆಗ್ತಾ ಹೋದಾಗ ಅವ್ರ ಮನಸ್ಸು ಸೆಲ್ಫ್ ಕಂಟ್ರೋಲ್ನ ಕಳ್ಕೊತಾ ಹೋಗುತ್ತೆ. ದೆನ್ ದೇ ಎಂಡ್ ಅಪ್ ವಿತ್ ಸಚ್ ಸೂಸೈಡಲ್ ಥಾಟ್ಸ್. ಅನುಶ್ರೀ ಅವ್ರ ಕೇಸಲ್ಲೂ ಇದೇ ಆಗಿರುತ್ತೆ. ಅವ್ರು ತಮ್ಮ ಯೋಚನೆಗಳನ್ನ ಹೇಳ್ಕೊಳ್ಳೋಕೆ ಬಹುಶಃ ಅವಕಾಶ ಸಿಕ್ಕಿಲ್ಲದೆ ಇರಬಹುದು. ಅದಕ್ಕೆ ನಾವು ಸಜೆಸ್ಟ್ ಮಾಡೋದೇನೆಂದರೆ, ವಿ ಶುಡ್ ಸ್ಪೀಕ್ ಔಟ್. ವೆನ್ ದೇ ಟಾಕ್ ಟು ಅಸ್ ಅಬೌಟ್ ಸಚ್ ಡಿಪ್ರೆಸಿವ್ ಥಾಟ್ಸ್, ವಿ ಶುಡ್ ಮೇಕ್ ದೆಮ್ ರಿಯಲೈಸ್ ದಟ್ ದೋಸ್ ಥಾಟ್ಸ್ ಆರ್ ನಾಟ್ ರಿಯಲ್. ಅದನ್ನು ಬಿಟ್ಟು ನಾವೇನಾದರೂ ನಿನ್ನ ಲೈಫಲ್ಲಿ ಎಲ್ಲ ಇದೆ ಆದರೂ ಯು ಆರ್ ಡಿಪ್ರೆಸ್ಡ್ ಅಂತ ಹೇಳ್ತಾ ಹೋದರೆ ಅವ್ರಿಗೆ ತಮ್ಮ ಮೇಲೆ ಗಿಲ್ಟಿ ಫೀಲಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ವಿ ಶುಡ್ ಜಸ್ಟ್ ಲಿಸನ್ ಟು ದೆಮ್. ಡಾಕ್ಟ್ರೆ, ಈಗ ನನ್ನ ಮಗಳು ಸರಿಯಾಗಬೇಕಂದ್ರೆ ನಾನು ಏನು ಮಾಡಬೇಕು? ಡಿಪ್ರೆಷನ್ನಲ್ಲಿರೋರಿಗೆ ಮೊದಲು ಹೆಲ್ಪ್ ಬೇಕಾಗಿರೋದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕಡೆಯಿಂದ, ದೆನ್ ಅಫ್ಕೋರ್ಸ್ ಡಾಕ್ಟರ್ಸ್. ನಮ್ಮ ಸೊಸೈಟಿನಲ್ಲಿ ಡಿಪ್ರೆಷನ್ನ ಒಂದು ಕಂಟೀಜಿಯಸ್ ಡಿಸಾರ್ಡರ್ ಥರ ನೋಡ್ತಾರೆ. ಸೊ ಡಿಪ್ರೆಸ್ಡ್ ಆಗಿರೋದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಅದು ಸರಿಯಲ್ಲ.
ವಿ ಶುಡ್ ಕೇರ್ ಫಾರ್ ದೆಮ್. ಸೊ ಇವಾಗ ನೀವು ಮಾಡಬೇಕಾಗಿರೋದೇನೆಂದರೆ ಅವ್ರನ್ನ ಯಾವುದೇ ವಿಚಾರದಲ್ಲೂ ಪ್ರೆಷರೈಸ್ ಮಾಡಿ, ಅವ್ರ ಸುತ್ತ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ, ಅವ್ರ ಜೊತೆ ಖುಷಿಯಾಗಿ ಮಾತಾಡಿ. ಅವ್ರು ಖುಷಿಯಾಗಿದ್ದಾಗ ನಿಮ್ಮ ಟೆನ್ಷನ್ ಅವ್ರ ಕಡೆ ಜಾಸ್ತಿ ಇರಲಿ, ಸೊ ದಟ್ ದೇ ಲರ್ನ್ ಟು ಬಿ ಹ್ಯಾಪಿ. ನಿಮ್ಮ ಲೈಫಲ್ಲಿ ಅವ್ರು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಅವರಿಗೆ ಅರ್ಥ ಮಾಡಿಸ್ಬೇಕು. ಯು ಶುಡ್ ಮೇಕ್ ಹರ್ ರಿಯಲೈಸ್ ದಟ್ ಶಿ ಈಸ್ ಇಂಪಾರ್ಟೆಂಟ್ ಆ್ಯಸ್ ಎ ಡಾಟರ್ ಆ್ಯಂಡ್ ಆ್ಯಸ್ ಎ ಫ್ರೆಂಡ್ ದ್ಯಾನ್ ಜಸ್ಟ್ ಅನ್ ಆ್ಯಕ್ಟ್ರೆಸ್. ಅವ್ರ ಲೈಫ್ ತುಂಬ ವ್ಯಾಲ್ಯೂಯಬಲ್ ಮತ್ತು ಬ್ಯೂಟಿಫುಲ್ ಅನ್ನೋದನ್ನು ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು. Nowadays, we are more sensitive to somebody with fever, but not with depression. According to WHO estimation, over 300 million people are now living with depression. Therefore, WHO celebrated the World Health Day on 7th April 2017 as the campaign against depression. Let's talk, let's speak, and let's fight against this illness. Let's join our hands to build a healthy society, and we can definitely see their comeback. And now, she is back.